ಗೌತಮ್, ನೀನು ಹೋಗಿ ಮಲಗು, ಸಾಕಾಗಿರ್ಬೋದು. ಯಾರ ಕೈಲಾದರೂ ನೀರು ಕಳಿಸಿಕೊಡು ಎಂದವನು. ವಯಸ್ಸಾಗಿದೆ, ತಲೆಯಲ್ಲಿ ಏನಿಟ್ಟುಕೊಂಡಿದ್ದಾನೆ? ಈ ಮಾತು ಕೇಳಲು ಇವನೀಗ ಇಲ್ಲಿ ಬರಬೇಕಾಗಿತ್ತ? ನನ್ನ ಹೆಂಡತಿ ಇಲ್ವಾ ಅದನ್ನೆಲ್ಲ ವಿಚಾರಿಸಿಕೊಳ್ಳಲು? ಅವಳನ್ನು ಕಳಿಸ್ಬೇಕು ತಾನೆ ಹೇಳಿಕೊಂಡು. ಅಂದರೆ ಎಲ್ಲ ಇಷ್ಟು ಬೇಗ ಮಲಗ್ತಿದ್ದೀರಾ? ನಾಲ್ಕು ಕೂಡ ಯೋಚಿಸಿದ್ದ. ವಿಮಲಾ ಅವರು ಹಾಲು ಕಾಯಿಸುತ್ತಾ, ಗೌತಮ್ ಅವರು ಊಟ ಮಾಡಲಿಲ್ಲ, ಹಾಲನ್ನಾದರೂ ಕುಡಿದರೆ ಆಗುತ್ತದೆ ಎಂದಿದ್ದರು. ರೂಮಿನಿಂದ ಹೊರಗೆ ಬಂದ ಗೌತಮ್ನನ್ನು ನೋಡಿದ ಚಂದನ, ಮಮ್ಮಿ ಇನ್ನೂ ಎದ್ದಿದ್ದಾರೆ, ಲೋಟಕ್ಕೆ ಹಾಕಿಕೊಡಿ, ಕೊಟ್ಟು ಬರ್ತೀನಿ ಎಂದಿದ್ದಳು. ಕಳೆದ ಬಾರಿ ತಾನು ಕಾಫಿ ಕೊಟ್ಟಾಗ ತೆಗೆದುಕೊಂಡಿದ್ದು ನೆನಪಾಗಿತ್ತು. ವಿಮಲಾ ಅವರು ಮಗಳು ಕೊಟ್ಟರೆ ಅಳಿಯಂದಿರು ಕುಡಿಯುತ್ತಾರೆ ಎಂದುಕೊಂಡವರು. ಬಾದಾಮಿ ಹಾಲು ಮಾಡಿ ಲೋಟಕ್ಕೆ ಹಾಕಿದವರು. ಸೋಫಾದಲ್ಲಿ ಬಂದು ಕುಳಿತ ಅಳಿಯನನ್ನು ನೋಡಿ ಮಗಳು ಅಳಿಯ ಸಂತೋಷವಾಗಿ ಜೊತೆಗಿದ್ದು, ಎಲ್ಲ ಸರಿ ಹೋಗಿ ಇವರು ನಮ್ಮ ಮನೆಯಲ್ಲಿ ಊಟ ಮಾಡುವಂತಿದ್ದರೆ ಏನೆಲ್ಲ ಅಡುಗೆ ಮಾಡಿ ಬಡಿಸಬಹುದಾಗಿತ್ತು. ಚಂದನ ರೂಮಿಗೆ ಹೋಗಿ ಅವರೊಂದಿಗೆ ಮಾತನಾಡುವುದಿಲ್ಲ. ಪಾಪ ಅತ್ತೆ ಮನೆಗೆ ಬಂದು ಹೀಗೆ ಒಬ್ಬಂಟಿಯಂತೆ ಉಳಿದಿದ್ದಾರೆ. ಈಗ ನಾನು ಹೊರಟರೆ ಇವರಿಬ್ಬರೇ ಸಮಯ ಕಳೆಯಬಹುದು ಎಂದುಕೊಂಡವರು. ಚಂದನ, ಅವರಿಗೆ ಈ ಹಾಲು ಕೊಟ್ಟು ಬಿಡು, ಹಾಗೆ ಹಣ್ಣು ಬೇಕಾದರೆ ಕೇಳಿ ಕಟ್ ಮಾಡಿಕೊಡು. ನನಗೆ ಸಾಕಾದಂತೆ ಆಗಿದೆ. ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಬೇಗ ಹೋಗಬೇಕಲ್ವಾ? ಬಟ್ಟೆ ತೆಗೆದು ಇಡುತ್ತೇನೆ ಹೇಳಿ ಅಡುಗೆ ಮನೆಯಿಂದ ಹೊರಬಂದರು. ವಿಮಲಾ ಅವರು ಕುಳಿತಿದ್ದ ಗೌತಮ್ನನ್ನು ನೋಡಿ, ಏನಾದರೂ ಬೇಕಾದರೆ ಕೇಳಿ, ಸಂಕೋಚ ಪಟ್ಕೊಳ್ಬೇಡಿ, ನಿಮ್ಮ ಮನೆಯಲ್ಲಿರುವಂತೆ ಇರಿ, ಬೆಳಿಗ್ಗೆ ಬೇಗ ಹೋಗಬೇಕಲ್ವಾ? 6 ಗಂಟೆಗೆಲ್ಲ ಹೊರಟರೆ ಸಾಕು ಹೇಳಿ ತಮ್ಮ ರೂಮಿನ ಕಡೆ ನಡೆದಿದ್ದರು. ಕೃಷ್ಣಪ್ರಸಾದ್ ಅವರು ನಾನು ಎದ್ದು ಓಡಾಡುತ್ತಿದ್ದರೆ ಅಳಿಯನಿಗೆ ಮುಜುಗರವಾಗಬಹುದು ಎಂದುಕೊಂಡವರು ಬೇಗನೆ ಮಲಗಿದ್ದರು. ಇನ್ನು ನಂದನ್ ವಿದ್ಯಾ ಜೊತೆ ಮಾತನಾಡುತ್ತಾ ಅವಳಿಂದ ಚಂದನಗೆ ತಿಳಿದ ವಿಷಯದ ಬಗ್ಗೆ ಕೇಳಿ, ಅದಕ್ಕೆ ಅವರ ಜೊತೆ ಬಂದಿದ್ದಾಳೆ, ಹಾಗಾದರೆ ಅರ್ಧ ಸತ್ಯ ತಿಳಿದಿದೆ ಮಾತನಾಡುತ್ತಾ ಉಳಿದಿದ್ದ. ಗೌತಮ್ ತನ್ನ ಎದುರು ಹಾಲಿನ ಲೋಟ ಹಿಡಿದು ನಿಂತವಳ ನೋಡಿ ಸುತ್ತಲೂ ಒಮ್ಮೆ ಗಮನಿಸಿ ಒಂದು ಕೈಯಲ್ಲಿ ಲೋಟ ತೆಗೆದುಕೊಂಡವನು ಮತ್ತೊಂದು ಕೈಯಲ್ಲಿ ಅವಳ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡಿದ್ದ. ಚಂದನ ಗಾಬರಿಗೊಂಡು ಸುತ್ತಲೂ ನೋಡಿ ಕುಳಿತಿದ್ದಳು. ಮನೆಯವರು ಸಿಕ್ಕರೆ ಸಾಕು, ನನ್ನ ಮರೆತೇ ಬಿಡ್ತೀಯ ಅಲ್ವಾ ಕೇಳಿದ್ದ. ನಾನು ನೆನಪನ್ನು ಕಳೆದುಕೊಳ್ಳೋ ಮೊದಲು ಹೀಗೆ ಕರೆದುಕೊಂಡು ಬರ್ತಿದ್ರಾ ಕೇಳಿದ್ದಳು. ಹಾಗೆ ಕರೆದುಕೊಂಡು ಬಂದಿದ್ದರೆ ನನಗೆ ಈ ದಿನ ನನ್ನ ಹೆಂಡತಿಯಿಂದ ಅಂತರ ಕಾಯ್ದುಕೊಳ್ಳುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಳು ತಂದೆ ಮನೆಗೆ ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಹೊರಗಡೆ ಕರೆದುಕೊಂಡು ಹೋಗಿ ಈ ಸ್ಥಿತಿ ತಂದುಕೊಂಡಿದ್ದೇನೆ ಎಂದುಕೊಂಡವನು. 2 ಬಾರಿ ನಿನಗಾಗಿ ಬಂದಿದ್ದೆ, ಆಗ ಮನೆಯೊಳಗೆ ಬರಲಿಲ್ಲ. ಅರ್ಧ ನಿಜವನ್ನು ಹೇಳಿದ್ದ. ಹಾಲು ಹಾರಿ ಹೋಗ್ತದೆ, ಕುಡಿದು ಬಿಡಿ ಎಂದಿದ್ದಳು. ನೀನು ತಗೋ ಹೇಳಿ ಬಲವಂತದಿಂದ ಕುಡಿಸಿದ. ಚಂದನ, ಇಷ್ಟು ಹತ್ತಿರ ಆಗಿದ್ದೇವಾ? ಒಟ್ಟಿಗೆ ಒಂದೇ ಲೋಟದಲ್ಲಿ ಹಾಲನ್ನು ಹಂಚಿಕೊಂಡು ಕುಡಿಯುವಷ್ಟು ಹೇಳಿಕೊಂಡವಳು ಗೌತಮ್ ಹಾಲು ಕುಡಿಯುತ್ತಿದ್ದದ್ದು ನೋಡುತ್ತಾ ಉಳಿದಿದ್ದಳು. ಖಾಲಿ ಲೋಟ ಟೀಪಾಯ್ ಮೇಲೆ ಇಟ್ಟವನು, ಮತ್ತೆ ನಿಮ್ಮನೆಗೆ ಕರೆದುಕೊಂಡು ಬಂದಿದ್ದಕ್ಕೆ ಇವರನ್ನೆಲ್ಲ ನೋಡಿದ್ದಕ್ಕೆ ಹ್ಯಾಪಿನಾ? 4 ದಿನದಿಂದ ತುಂಬ ಮಂಕಾಗಿ ಇದ್ದೆಯಲ್ಲ ಎಂದಿದ್ದ. ಇಲ್ಲಿ ಬಂದಿದ್ದಕ್ಕೆ ಸಂತೋಷವಾಯಿತು, ಜೊತೆಗೆ ಅರ್ಥ ಮಾಡಿಕೊಂಡ ಮೇಲೆ ನಿಮ್ಮ ಜೊತೆ ಪ್ರಯಾಣಿಸಿದ ದೀರ್ಘ ಪ್ರಯಾಣ ಮರೆಯಲಾರದ ದಿನ. ನೀವು ಹೇಳಿದಾಗೆ ಹೊಸದಾಗಿ ನೆನಪುಗಳ ಶೇಖರಣೆ ಶುರುವಾಗಿದೆ ಎಂದಿದ್ದಳು. ಗೌತಮ್, ಇದನ್ನೇ ನಿನ್ನಿಂದ ಬಯಸಿದ್ದು ಎಂದಿದ್ದ. ಚಂದನ, ಹೊರಡುತ್ತೇನೆ, ತುಂಬ ಸಮಯವಾಯಿತು. ಇಂಥ ವೇಳೆಯಲ್ಲಿ ಉಳಿದರೆ ಮನೆಯವರು ಏನಾದರೂ ಅಂದುಕೊಳ್ಳಬಹುದು ಹೇಳುತ್ತಾ ಎದ್ದು ನಿಂತಿದ್ದಳು. ಅಷ್ಟೇನಾ? ಬೇರೆ ಏನು ಮರೆತಿಲ್ವಾ ಕೇಳಿದ್ದ. ಏನು ಮರೆತಿದ್ದೇನೆ ಅವನನ್ನೇ ಕೇಳಿದಳು. ನೀನು ನಿನ್ನ ಥ್ಯಾಂಕ್ಸ್ ಅನ್ನು ನನಗೆ ತಲುಪಿಸಿಲ್ಲ ಎಂದಿದ್ದ ಎದ್ದು ನಿಲ್ಲುತ್ತಾ. ಹಾದಿಯ ನಡುವೆ ಬರುವಾಗ ಗೌತಮ್ ಹೇಳಿದ್ದು ನೆನಪಾಗಿತ್ತು. ಇದಕ್ಕಿದ್ದ ಹಾಗೆ ಥ್ಯಾಂಕ್ಸ್ ಹೇಳಬೇಕೆಂದರೆ ಹೇಗೆ ಸಂಕೋಚದಿಂದ ಕೇಳಿದ್ದಳು. ನಾನಾಗಿ ನಿನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನೀನೇ ದೊಡ್ಡದಾಗಿ ಥ್ಯಾಂಕ್ಸ್ ಹೇಳಲು ಬಂದಿದ್ದು ಎಂದಿದ್ದ. ಆದರೆ ಹೇಗೆ ನಾನಾಗಿ ಕೊಡುವುದು ಎಂದು ತಿಳಿಯುತ್ತಿಲ್ಲ ಎಂದಿದ್ದಳು. ನಿನಗಾಗಿ ನಾನೇ ಪಡೆದುಕೊಳ್ಳುವ ಶ್ರಮ ತೆಗೆದುಕೊಳ್ಳುತ್ತೇನೆ ಹೇಳಿದವನು ತುಂಬು ಕೆನ್ನೆಗೆ ಒಲವಿನಿಂದ ಚುಂಬಿಸಿದ. ಚಂದನ ಅಂದಿನಂತೆ ಗಾಬರಿಗೆ ಒಳಗಾಗಲಿಲ್ಲ. ಆ ಕ್ಷಣ ಅವಳಿಗೆ ಕಂಡಿದ್ದು ಅವನ ಒಲವು ನೋಟ ಬೆರೆಸಲು ಕಷ್ಟವೆನಿಸಿತು. ಗೌತಮ್ ನಾಚಿಕೆ ತುಂಬಿದ ಮುಖವನ್ನು ದಿಟ್ಟಿಸಿ ಸಮಾಧಾನ ಉಸಿರು ಬಿಟ್ಟಿದ್ದ. ಕೃಷ್ಣಪ್ರಸಾದ್ ಅವರು ಕೆಮ್ಮಿದ್ದು ಕೇಳುತ್ತಲೇ, ಚಂದನ, ಖಂಡಿತ ಮತ್ತೊಮ್ಮೆ ನಾನೇ ಹೇಳ್ತೀನಿ, ಬೆಳಿಗ್ಗೆ ಬೇಗ ಹೊರಡಬೇಕು, ಗುಡ್ ನೈಟ್ ಮೆಲ್ಲಗೆ ಹೇಳಿ ಹೊರಟವಳ ಕೈ ಹಿಡಿದು ಎಳೆದವನು ಮತ್ತೊಂದು ಕೆನ್ನೆಗೆ ಚುಂಬಿಸಿ, ಈಗ ಹೋಗು, ಆಗಲೇ ಸರಿಯಾಗಿ ಹೇಳಿರಲಿಲ್ಲ ಎಂದಿದ್ದ. ನಂಬದಂತೆ ನೋಡಿ ಸಣ್ಣ ನಗು ನೀಡಿದವಳು ಏನು ಹೇಳಬೇಕೋ ತಿಳಿಯದೆ ತನ್ನ ತಾಯಿಯ ರೂಮಿನ ಕಡೆ ಓಡುವ ನಡಿಗೆಯಲ್ಲಿ ನಡೆದಿದ್ದಳು. ವಿಮಲಾ ಅವರು ಬಂದ ಮಗಳ ಕಡೆ ನೋಡಿದ್ದರು. ಅವಳ ಮುಖದ ಕೆಂಪು ಅಳಿಯ ಮಗಳ ನಡುವೆ ಎಲ್ಲ ಸರಿ ಹೋಗ್ತಿದೆ ಎನ್ನುವ ಸೂಚನೆ ನೀಡಿತ್ತು. ಗೌತಮ್ಗೆ ರೂಮಿನಲ್ಲಿ ಹೋಗಿ ಒಬ್ಬನೇ ಉಳಿಯಲು ಬೇಸರವಾಗಿತ್ತು.
ಇಂದು ಸಂಜೆಯಿಂದ ಮಡದಿ ಜೊತೆ ಕಳೆದ ಸಮಯ ನೆನೆಯುತ್ತಾ ಎಲ್ಲ ಬೇಗ ಸರಿ ಹೋಗಿ ಮೊದಲಿನಂತಾದರೆ ಸಾಕು ಹೇಳಿಕೊಂಡವನು. ಟಿವಿ ಸ್ಟ್ಯಾಂಡ್ಗೆ ಅಳವಡಿಸಿದ ಗಾಜಿನ ಡ್ರಾಯರ್ ನೋಡಿ ಒಳಗೆ ಆಲ್ಬಮ್ ಇರುವಂತೆ ಎನಿಸಿದಾಗ ಎದ್ದು ಬಂದವನು ತೆಗೆದು ನೋಡಿದ. ಅವನ ಅನಿಸಿಕೆ ನಿಜವಾಗಿತ್ತು. ಅದು ಚಂದನ ದೊಡ್ಡವಳಾದಾಗ ಫಂಕ್ಷನ್ ಮಾಡಿ ತೆಗೆದಿದ್ದ ಫೋಟೋಗಳು. ಮೊಗ್ಗಿನ ಜಡೆ, ರೇಷ್ಮೆ ಲಂಗ ದಾವಣಿಯಲ್ಲಿ ಕಣ್ಣಿಗೆ ಅತಿ ಹೆಚ್ಚು ಕಾಡಿಗೆ ಹಚ್ಚಿ ಮುದ್ದಾಗಿ ಕಾಣುತ್ತಿದ್ದವಳ ಒಂದೊಂದೇ ಫೋಟೋಗಳನ್ನು ನೋಡುತ್ತಾ ಕುಳಿತ. ಸಮಯ ಸರಿದದ್ದೇ ತಿಳಿಯಲಿಲ್ಲ. ಮದುವೆ ಫೋಟೋ ಎಲ್ಲ ತೆಗೆದಿಟ್ಟು ಬಿಟ್ಟಿರಬೇಕು ಎಂದುಕೊಂಡವನು ಮತ್ತೆ ಮೊದಲಿನಿಂದ ಫೋಟೋ ನೋಡಲು ಶುರು ಮಾಡಿದವನಿಗೆ ತಾಯಿ ಮಗಳ ಬಾಂಧವ್ಯಕ್ಕಿಂತ ತಂದೆ ಮಗಳ ವಾತ್ಸಲ್ಯ ಹೆಚ್ಚಾಗಿ ಕಂಡಿತು. ಅದರ ಜೊತೆಗೆ ಕೃಷ್ಣ ಪ್ರಸಾದ್ ಅವರು ಅವಳು ಮಗುವಾದಾಗಿನಿಂದ ಅವಳೊಂದಿಗೆ ತೆಗೆಸಿಕೊಂಡಿದ್ದ ಫೋಟೋಗಳನ್ನು ಕೂಡ ಸೇರಿಸಿದ್ದ ಕಾರಣ ಮಗುವಿನಲ್ಲೂ ಮುದ್ದು ಮುದ್ದಾಗಿದ್ದವಳ ನೋಡುತ್ತಾ, ನನಗೂ ಹೆಣ್ಣು ಮಗುವಾದರೆ ನಾನು ಇವರಂತೆ ಎತ್ತಿಕೊಂಡು ಹೀಗೆ ಫೋಟೋ ತೆಗೆಸಿಕೊಳ್ಬೇಕು. ಈ ಫೋಟೋದಲ್ಲಿ ಇರುವಂತೆ ಪುಟ್ಟ ಹುಡುಗಿಯಾಗಿರುವಾಗಲೇ ಈ ರೀತಿ ಮೊಗ್ಗಿನ ಜಡೆ ಹಾಕಿ ಲಂಗ ದಾವಣಿ ಹಾಕಿಸಿ ಫೋಟೋ ತೆಗೆಸಬೇಕು. ತನ್ನ ಬದುಕಿನಲ್ಲಿ ಮುಂದೆ ಎಷ್ಟೆಲ್ಲ ಸುಂದರ ಕ್ಷಣಗಳು ಬರಲಿದೆ ಯೋಚಿಸುತ್ತಾ ಉಳಿದವನು ಚಂದನ ಜೋರಾಗಿ ಕಿರಿಚಿಕೊಂಡ ಸದ್ದು ಕೇಳಿ ಆ ರೂಮಿನ ಕಡೆಗೆ ಓಡಿದ. ಕೃಷ್ಣ ಪ್ರಸಾದ್, ನಂದನ್ ಕೂಡ ಕೂಗಿದ್ದ ಸದ್ದು ಕೇಳಿ ಓಡಿ ಬಂದಿದ್ದರು. ಬಾಗಿಲು ಹಾಕದೇ ಇದ್ದ ಕಾರಣ ಮನೆಯವರು ಒಳಗೆ ಬಂದಿದ್ದರು. ಅರೆ ಎಚ್ಚರಗೊಂಡು ಏನೇನೋ ಮಾತನಾಡುತ್ತಾ ತಿರುಚಿಕೊಳ್ಳುತ್ತಿರುವ ಚಂದನ. ಗೌತಮ್ ಒಂದೇ ಉಸಿರಿಗೆ ಧಾವಿಸಿ ಬಳಿ ಬಂದು ಒಂದು ಕೈಯಿಂದ ಬಳಸಿ ಹೊರಗಿದಂತೆ ಕೂರಿಸಿಕೊಂಡವನು. ಚಂದನ, ಕಣ್ಣು ಬಿಡು, ಏನಾಯಿತು ಕೇಳುತ್ತಾ ಪೂರ ಬೆವತಿದ್ದವಳ ನೋಡಿ ಗಾಬರಿಗೊಂಡಿದ್ದ. ಕೃಷ್ಣ ಪ್ರಸಾದ್ ಅವರಿಗಿಂತ ಅನುಭವ ಇದ್ದ ಕಾರಣ ಮತ್ತೊಂದು ಕಡೆ ಕುಳಿತವರು. ಚಂದು, ಕಣ್ಣು ಬಿಡು, ಕನಸಿಗೆ ಯಾರಾದರೂ ಹೀಗೆ ಹೆದರ್ತಾರ? ನೋಡು, ನಾವೆಲ್ಲ ನಿನ್ನ ಪಕ್ಕವೇ ಇದ್ದೇವೆ ಹೇಳುತ್ತಾ ಅಲ್ಲಿದ್ದ ಟವೆಲ್ ತೆಗೆದುಕೊಂಡು ಮುಖದ ಬೆವರು ಹೊತ್ತಿ ಅವಳಿಗೆ ಸಮಾಧಾನ ಆಗುವಂಥ ಮಾತುಗಳನ್ನು ಹೇಳುತ್ತಾ ಎಚ್ಚರಿಸಿದ್ದರು. ಕಣ್ಣು ಬಿಡುತ್ತಲೇ ತಂದೆಯ ನೋಡಿದವಳು ಅಪ್ಪಾಜಿಯನ್ನು ತವರ ಕಡೆ ಸರಿದು, ಅಪ್ಪಾಜಿ, ಅದೇ ಕನಸು, ಆದರೆ ಈ ಬಾರಿ ವ್ಯಕ್ತಿ ತುಂಬ ಕೋಪದಿಂದ ಇರುವಂತೆ ಕಂಡರು. ನನ್ನ ಕೈ ಹಿಡಿದು ಬಲವಂತವಾಗಿ ಒಳಗೆ ಕರೆದುಕೊಂಡು ಹೋಗಿಬಿಟ್ಟರು. ನನ್ನ ಜೊತೆ ಯಾಕೆ ಹಾಗೆ ಕಠಿಣವಾಗಿ ನಡೆದುಕೊಂಡರು ಎಂದು ಅರ್ಥವಾಗುತ್ತಿಲ್ಲ ಎಂದಳು. ಸುತ್ತಲೂ ನೋಡುತ್ತಾ ಗೌತಮ್ನ ನೋಡಿ, ನೀವ್ಯಾಕೆ ನನ್ನ ಕೈ ಬಿಟ್ಟದ್ದು ಕೇಳಿದ್ದಳು. ಗೌತಮ್ ಈಗ ಹಿಡಿದಿದ್ದ ಕೈ ಅವಳೇ ತಾನೇ ಬಿಡಿಸಿಕೊಂಡು ತಂದೆಯ ಕಡೆ ಹೋಗಿದ್ದು ಅದನ್ನು ಕೇಳುತ್ತಿದ್ದಾಳೆ ಎಂದುಕೊಂಡವನು. ಏನೂ ಇಲ್ಲ, ಸಮಾಧಾನ ತಂದುಕೋ, ಕನಸಿಗೆ ಯಾರಾದರೂ ಇಷ್ಟೊಂದು ಹೆದರ್ತಾರ ಹೇಳಿ ಮೆಲ್ಲಗೆ ಕೈ ಹಿಡಿದಿದ್ದ. ಅವಳಾಗಿ ಕೇಳುತ್ತಿದ್ದಾಳೆ ಎಂದುಕೊಂಡು ಸ್ವಲ್ಪ ವಾಸ್ತವ ಅರ್ಥ ಮಾಡಿಕೊಂಡ ಚಂದನ ತನ್ನ ಮನೆಯವರೆಲ್ಲರ ಎದುರೇ ಕೈ ಹಿಡಿದದ್ದು ನೋಡಿ ಮುಜುಗರಗೊಂಡವಳು ಮೆಲ್ಲಗೆ ಕೈ ಬಿಡಿಸಿಕೊಂಡಿದ್ದಳು. ಅವಳು ನಡೆದುಕೊಂಡ ರೀತಿಗೆ ಹೆದರಿದ ಗೌತಮ್ ಅದನ್ನೆಲ್ಲ ಯೋಚಿಸಲು ಹೋಗಲಿಲ್ಲ. ಚಂದನ ತಂದೆ ಸಮಾಧಾನವಾಗಿರುವುದು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅಂದರೆ ಮೊದಲು ಕೂಡ ಹೀಗೆ ಹೆದರಿದ್ದಾಳ? ಒಮ್ಮೆ ಅವಳೇ ಹೇಳಿದಾಗೆ ಚಿಕ್ಕ ವಯಸ್ಸಿನಲ್ಲಿ ಕನಸಿಗೆ ಹೆದರಿದ್ದಾಳಂತೆ. ಅದು ಪುನರಾವರ್ತನೆ ಆಗಿರಬಹುದು. ಅವಳ ಕಡೆ ಗಾಬರಿಂದ ನೋಡುತ್ತಾ ಕುಳಿತ. ನಂದನ್ ಅಲ್ಲೇ ಇದ್ದ ನೀರು ತೆಗೆದುಕೊಟ್ಟವನು. ನೀರು ಕುಡಿದು ಸುಮ್ಮನೆ ಮಲಗು, ಕನಸಿಗೆ ಇಷ್ಟೆಲ್ಲ ಯೋಚಿಸಿ ಹೆದರ್ತಾರ, ಅದರ ಪಾಡಿಗೆ ಅದು ಬರಲಿ ಎಂದು ಸುಮ್ಮನೆ ಮಲಗಬೇಕಾಗಿತ್ತು ತಾನೆ ಎಂದಿದ್ದ. ಚಂದನ ಯಾವಾಗಲೂ ಅಸನ್ಮುಖದಿಂದ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದ ವ್ಯಕ್ತಿ ಇಂದು ನನ್ನೊಂದಿಗೆ ತುಂಬ ಕಠಿಣವಾಗಿ ನಡೆದುಕೊಂಡರು ಎಂದಿದ್ದಳು. ಪೂರ ವಿಷಯದ ಅರಿವಿಲ್ಲದ ಗೌತಮ್, ನಾನಿರುವಾಗ ಎಂದವನು ಆ ಮಾತು ಅಷ್ಟಕ್ಕೆ ನಿಲ್ಲಿಸಿ, ಜೊತೆಯಲ್ಲಿ ನಾವೆಲ್ಲ ಇಲ್ವಾ, ಹೆದರುವುದು ಬೇಡ, ಮಲಗು ಎಂದಿದ್ದ. ತಂದೆ ತಾಯಿ ಅಣ್ಣ ಕೂಡ ಅದೇ ಧೈರ್ಯದ ಮಾತು ಹೇಳಿದಾಗ ಬಲವಂತವಾಗಿ ಕಣ್ಣು ಮುಚ್ಚಿದವಳು ನಿದ್ರೆ ಬರುತ್ತಿಲ್ಲ ಎಂದಿದ್ದಳು. ಕೆಲ ಸಮಯದ ನಂತರ ಎಲ್ಲರೂ ಬಳಿಯಲ್ಲಿ ಮಾತನಾಡುತ್ತಾ ಉಳಿದಿದ್ದರೆ ನಂದನ್ ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಮಲಗು ಚಂದು ಹೇಳಿ ಹೊರಗೆ ನಡೆದಿದ್ದ. ಅಳಿಯನ ಮುಖದಲ್ಲಿದ್ದ ಗಾಬರಿ ಬೇಸರ ನೋಡಿ ಕೃಷ್ಣ ಅವರು ಮಡದಿಗೆ ಸನ್ನೆ ಮಾಡಿದರು. ವಿಮಲಾ ಅವರು, ಬನ್ನಿ, ತಲೆನೋವು ಎನ್ನುತ್ತಿದ್ದೀರಲ್ಲ, ಕಾಫಿ ಮಾಡಿಕೊಡ್ತೀನಿ ಎಂದಾಗ ಮಾತನಾಡ್ತಾ ಇರಿ, ಬರ್ತೀನಿ ಹೇಳಿ ಹೊರಗೆ ನಡೆದಿದ್ದರು. ಈ ಬಾರಿ ಮಗಳ ನೋಟದಲ್ಲಿ ಮಾತಿನಲ್ಲಿ ಗೌತಮ್ ಕಡೆ ಇರುವ ಒಲವು ಅವರಿಗೆ ಅರ್ಥವಾಗಿತ್ತು. ಜೊತೆಗೆ ಆ ಸಮಯ ಗೌತಮ್ನ ಸಮಾಧಾನ ನುಡಿಗಳಿಂದ ಅವಳು ಮತ್ತಷ್ಟು ಬೇಗ ಚೇತರಿಸಿಕೊಳ್ಬೋದೆನ್ನುವ ಅನಿಸಿಕೆ ಹೊರಗೆ ಹೋಗಲು ನಿರ್ಧರಿಸಿದ್ದರು. ಅವಳನ್ನೇ ನೋಡುತ್ತಾ ಉಳಿದ ಗೌತಮ್, ಕನಸಿಗೆಲ್ಲ ಯಾರಾದರೂ ಹೆದರ್ತಾರ? ನಿನ್ನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ಎನ್ನುವುದನ್ನು ಹೇಗೆ ಮರೆತೆ ಹೇಳುತ್ತಾನೆಗೆ ಮುತ್ತು ಕೊಟ್ಟವನು. ಪರವಾಗಿಲ್ಲ ತಾನೆ, ಆಮೇಲೆ ಇದಕ್ಕೆ 3 ದಿನ ಮುಖ ತೋರಿಸುವುದು, ಮಾತು ಬಿಡುವ ಹಾಗಿದ್ರೆ ಮೊದಲೇ ಹೇಳಿಬಿಡು, ದೂರ ಉಳಿಯುವುದಕ್ಕೆ ಪ್ರಯತ್ನಿಸ್ತೇನೆ ಎಂದಿದ್ದ. ಹಾಗೆಲ್ಲ ಇಲ್ಲ, ನೀವೇ ತಾನೇ ಎಲ್ಲ ಹೇಳಿದ್ದಳು.
ಜೀವ ಬದುಕಿಕೊಳ್ತು. ನನಗೆ ನಿನ್ನ ಬಿಟ್ಟು ಹೊರಗೆ ಹೋಗೋಕ್ಕೆ ಮನಸ್ಸಾಗುತ್ತಿಲ್ಲ. ಒಂದು ಕ್ಷಣದಲ್ಲಿ ಎಷ್ಟು ಎದುರಿಸಿಬಿಟ್ಟೆ. ಈ ಸಮಯದಲ್ಲಿ ನಿನ್ನೊಡನೆ ಉಳಿಯಬೇಕು ಎನಿಸ್ತಿದೆ ಎಂದಿದ್ದ. ಚಂದನ ಅವನ ಕೈಯಲ್ಲಿದ್ದ ತನ್ನ ಕೈ ನೋಡುತ್ತಾ, ನನಗೂ ನಿಮ್ಮ ಜೊತೆ ಇರಬೇಕು ಎನಿಸ್ತಿದೆ. ನೀವು ಬಳಿ ಇದ್ದರೆ ಭಯವಾಗುವುದಿಲ್ಲ ಎಂದಿದ್ದಳು. ಗೌತಮ್, ಆದರೆ ಹೀಗಿರುವ ಸಂದರ್ಭದಲ್ಲಿ ನಾನು ಉಳಿದುಕೊಂಡರೂ ಮತ್ತಷ್ಟು ತಲೆ ಕೆಡಿಸಿಕೊಳ್ಳುತ್ತಾರೆ. ಮನೆಯವರೆಲ್ಲ ಇವರು ನನ್ನೊಂದಿಗೆ ಒಂದೇ ರೂಮಿನಲ್ಲಿ ಉಳಿಯಲು ಹೇಗೆ ಬಿಟ್ಟರು ಎಂದು ಯೋಚಿಸುತ್ತಾಳೆ ಎಂದುಕೊಂಡವನು, ನಿನ್ನ ಮನೆಯವರು ಏನಾದರೂ ಅಂದುಕೊಳ್ಳುತ್ತಾರೆ ಎಂದು ಅಲ್ವಾ? ಅದನ್ನು ತಲೆಯಿಂದ ತೆಗೆದುಹಾಕು. ಅಲ್ಲದೆ ಗೌತಮ್ ವರ್ಮನ ಹೆಂಡತಿಯಾಗುವವಳು ಹೀಗೆ ಹೆದರಿ ಕುಳಿತರೆ ನೋಡಲು ಚೆನ್ನಾಗಿರೋದಿಲ್ಲ ಎಂದಾಗ ಅವಳ ಮುಖದಲ್ಲಿ ಕೆಂಪೊಡೆದಿತ್ತು. ಅವಳ ಕನಸಿಗೆ ಕಾರಣ ಹುಡುಕಿದವನು, ಸಿನಿಮಾಗಳನ್ನು ನೋಡುವುದು ಕಡಿಮೆ ಮಾಡು, ನನ್ನ ಬಗ್ಗೆಯೂ ಸ್ವಲ್ಪ ಯೋಚಿಸು ಹೇಳುತ್ತಲೇ ವಿಮಲಾ ಅವರು ಹಾಲಿನ ಲೋಟ ಹಿಡಿದು ಬಂದಾಗ ಅವಳ ಕೈ ಬಿಟ್ಟು ಸರಿದು ಕುಳಿತಿದ್ದ. ಮಗಳೇ ಎದುರು ಅಷ್ಟು ಬಳಿ ಕುಳಿತರೂ ನೋಡದವರಂತೆ ನಾಟಕ ಮಾಡುತ್ತಾ, ತಗೋ ಹಾಲು ಕುಡಿದು ಮಲಗು, ನಾವೆಲ್ಲ ಇಲ್ಲೇ ಇದ್ದೇವಲ್ಲ, ಏನು ಭಯ ಎಂದಿದ್ದರು. ಗೌತಮ್ ಅವರು ವಾಶ್ರೂಮ್ ಕಡೆ ಹೋದಾಗ, ಇದೇ ಮನೆಯಲ್ಲೇ ನಿನ್ನ ಜೊತೆಗಿದ್ದೀನಲ್ಲ, ಮತ್ತೆ ಭಯ ಯಾಕೆ? ನಿಮಗೆ ತೊಂದರೆ ಆಗಲು ನಾನು ಬಿಡುವುದಿಲ್ಲ, ನಂಬಿಕೆ ಇಟ್ಟು ಮಲಗು ಹೇಳಿ ತಲೆ ನೆವರಿಸಿದ. ಬಾಗಿಲ ಬಳಿ ಬಂದಿದ್ದ ಕೃಷ್ಣ ಪ್ರಸಾದ್ ಅವರಿಗೆ ಮಗಳ ಬಗ್ಗೆ ನಿಶ್ಚಿಂತೆ ಎನಿಸಿತು. ವಿಮಲಾ ಅವರು ಬರುತ್ತಲೇ ಗೌತಮ್ ಅವರಿಗೆ ತಿಳಿಸಿ ಅವಳತ್ತ ಒಮ್ಮೆ ನೋಡಿ ಹೊರಗೆ ಬಂದವನು. ರಾತ್ರಿಯೆಲ್ಲ ಅವಳ ಬಳಿಯೇ ಉಳಿದಿದ್ದರೆ ಆಗಿರುತ್ತಿತ್ತು. ಎಷ್ಟು ಹೆದರಿದ್ದಾಳೆ ಹೇಳಿಕೊಂಡಿದ್ದ. ಕೃಷ್ಣ ಪ್ರಸಾದ್ ಅವರು ಮಗಳ ಇನ್ನೊಂದು ಬದಿಗೆ ಕುಳಿತು, ಕನಸು ಬಂದರೆ ಬರಲಿ, ನಾವೆಲ್ಲ ಇಲ್ವಾ, ಯಾಕೆ ಇಷ್ಟು ಹೆದರುವುದು ಎನ್ನುತ್ತಾ ಒಂದಷ್ಟು ಧೈರ್ಯ ಹೇಳಿದರು. ಎಳೆ ಮಗುವಿನಲ್ಲಿ ಆಗಾಗ ಬೆಚ್ಚಿ ಬೀಳುತ್ತಿದ್ದದ್ದು ನೆನಪಾದಾಗ, ಅಂಥ ಯಾವ ವಿಷಯ ನನ್ನ ಮಗಳ ಮನದಲ್ಲಿ ಅಳಿಸದೆ ನಿಂತಿದೆ? ಇವಳು ಚಂದನಗೆ ಗರ್ಭಿಣಿ ಆಗಿದ್ದಾಗಲೂ ಚೆನ್ನಾಗಿಯೇ ನೋಡಿಕೊಂಡಿದ್ದೆ. ಯಾವ ಸಮಸ್ಯೆಯೂ ಎದುರಾಗಿರಲಿಲ್ಲ. ಇನ್ನು ಹೆಣ್ಣು ಮಗು ಎಂದು ನರ್ಸ್ ಕೈಗೆ ತಂದು ಕೊಡುತ್ತಲೇ ನನ್ನ ಪ್ರಪಂಚ ಇನ್ನೂ ನನ್ನ ಮಗಳೇ ಎನಿಸಿಬಿಟ್ಟಿದ್ದಳು. ಅಂದಿನಿಂದಲೇ ಅವಳನ್ನು ಕಣ್ಣರೆಪ್ಪೆಯಂತೆ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಆದರೂ ಹೀಗೆ ಹೆದರುವುದು ಅಂದರೆ ಯೋಚಿಸುತ್ತಾ ಅಲ್ಲೇ ಉಳಿದಿದ್ದರು. ಗೌತಮ್ ರೂಮಿನಲ್ಲಿ ಸ್ವಲ್ಪ ಸಮಯ ಕಳೆದವನು ನಿದ್ರೆ ಬಳಿಗೆ ಸುಳಿಯದೇ ಇದ್ದಾಗ ಮನಸ್ಸು ತಡೆಯದೆ, ಈಗ ಅವಳ ಜೊತೆ ನಾನಿರಬೇಕಾಗಿತ್ತು. ಮಲಗಿದ್ದಾಳ ಅಥವಾ ಇನ್ನೂ ಹೆದರಿಕೊಂಡು ಏನಾದರೂ ಯೋಚಿಸ್ತಿದ್ದಾಳ ಹೇಳಿಕೊಂಡು ರೂಮಿನ ಬಾಗಿಲ ಬಳಿ ಬಂದಿದ್ದ. ಚಂದನ ಅಕ್ಕಪಕ್ಕ ಯೋಚಿಸುತ್ತಾ ಕುಳಿತಿದ್ದ ದಂಪತಿಗಳು ಎದ್ದು ನಿಂತು, ಬನ್ನಿ ಎಂದಿದ್ದರು. ಗೌತಮ್, ಮಲಗಿದ್ದಾಳ, ನೋಡಿ ಹೋಗೋಣ ಎಂದು ಬಂದೆ, ಕಾರಣ ತಿಳಿಸಿದ್ದ. ವಿಮಲಾ ಅವರು, ಈಗ ತಾನೇ ಮಲಗಿದ್ಲು ಎಂದವರು ಗಂಡನಿಗೆ, ಇನ್ನೇನು ಬೆಳಕಾಗುತ್ತೆ, ರಾತ್ರಿನಲ್ಲಿ ನೀರು ಸಣ್ಣಗೆ ಬರ್ತಿತ್ತು, ಹೋಗಿ ಮೋಟಾರ್ ಹಾಕಿ, ನಾನು ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿ ಬಿಡ್ತೀನಿ, ನೀವು ಇನ್ನೂ ಒಂದು ಗಳಿಗೆ ಮಲಗುವ ಹಾಗಿದ್ರೆ ನೋಡಿ ಎಂದಾಗ ಹೆಂಡತಿಯ ಮಾತು ಅರ್ಥವಾಗಿ ಕೃಷ್ಣ ಪ್ರಸಾದ್ ಅವರು ಹೊರ ನಡೆದಿದ್ದರು. ಬಳಿಯಲ್ಲಿ ಹೊರಗಿದಂತೆ ಕುಳಿತವನಿಗೆ ಯಾವಾಗಲೂ ಚಂದನ ಹೆಚ್ಚು ಇಷ್ಟಪಟ್ಟು ಬಳಸಿ, ಹೀಗಿದ್ದರೆ ನಿಶ್ಚಿಂತೆ, ಯಾವ ಭಯವೂ ಆಗುವುದಿಲ್ಲ ಎನ್ನುತ್ತಿದ್ದದು ನೆನಪಾದಾಗ ತೋಳಲ್ಲಿ ತುಂಬಿಕೊಳ್ಳಲು ನೋಡಿದ್ದ. ಮರುಕ್ಷಣವೇ ಈಗಲೇ ಕನಸಿಗೆ ಗಾಬರಿ ಬಿದ್ದಿದ್ದಾಳೆ. ಒಂದು ವೇಳೆ ಮತ್ತೆ ಅವಳಿಗೆ ಎಚ್ಚರವಾದರೆ ನನ್ನನ್ನೀಗೆ ರೂಮಿನಲ್ಲಿ ಅವಳ ಪಕ್ಕದಲ್ಲಿ ಮಲಗಿರುವುದನ್ನು ನೋಡಿ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯಕ್ಕೆ ಬಂದು ಬಿಟ್ಟರೆ, ಅವಳ ಪ್ರಕಾರ ನಾವಿಬ್ಬರೀಗ ಮೆಚ್ಚಿಕೊಂಡಿರುವರು ಮಾತ್ರ ಹೇಳಿಕೊಂಡರು ಎದ್ದು ಹೊರಗೆ ಹೋಗದೆ ಅವಳ ಕೈ ಹಿಡಿದು ತಲೆನೆವರಿಸುತ್ತಾ ಅಲ್ಲಿಯೇ ಉಳಿದಿದ್ದ. ವಿಮಲಾ ಅವರು ಹೆಚ್ಚು ಕಡಿಮೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ದೇವರ ಮುಂದೆ ದೀಪ ಹಚ್ಚಿದ್ರು. ಚಂದನ ಕಣ್ಣು ಬಿಡುತ್ತಲೇ ಗೌತಮ್ ಸರಿದು ಕುಳಿತಿದ್ದ. ಅರೆ, ನೀವು ಇಲ್ಲಿ? ಗಾಬರಿಯಾಗಿ ಸುತ್ತಲೂ ನೋಡಿ ಹೇಳಿದ್ದಳು. ಎಚ್ಚರವಾಯ್ತಾ, ಎದ್ದಿದ್ಯಾ ಎಂದು ನೋಡುವ ಸಲುವಾಗಿ ಬಂದೆ, ರೂಮಿನಲ್ಲಿ ಯಾರೂ ಇರಲಿಲ್ಲ ಎಂದಿದ್ದ. ಅಪ್ಪಾಜಿ ಮಮ್ಮಿ ನೋಡಿದರೆ ಏನಂದುಕೊಳ್ತಾರೆ, ಬೇಗ ಹೊರಡಿ, ನಾನು ಚೆನ್ನಾಗಿದ್ದೇನೆ ಗಾಬರಿಂದ ಹೇಳಿದಾಗ, ಸಮಾಧಾನ ಯಾಕೆ, ಇಷ್ಟೊಂದು ಒತ್ತಡ ತಂದುಕೊಳ್ತೀಯಾ, ಎದ್ದು ರೆಡಿಯಾಗು ಹೇಳಿ ಹೊರಗೆ ನಡೆದಿದ್ದ. ಹೊರಗೆ ಬಂದು ನೋಡಿದ ಚಂದನ ತಾಯಿ ದೇವರ ಮನೆಯಲ್ಲಿರುವುದನ್ನು ಗಮನಿಸಿ ಯಾರು ಕಾಣದೇ ಇದ್ದಾಗ ಸ್ನಾನಕ್ಕೆ ನಡೆದಿದ್ದಳು. ರಾತ್ರಿ ನನ್ನ ಕನಸಿನಲ್ಲಿ ಇವರು ಕೂಡ ಬಂದಿದ್ದರು ಎನ್ನುವಂಥ ಅನಿಸಿಕೆ, ಆದರೆ ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ. ಇವರ ಕಡೆ ನೋಡಿದಾಗ ಈಗ ಮನಸ್ಸಿನಲ್ಲಿ ಮೂಡುವ ಭಾವನೆಗಳೇ ಕನಸಿನಲ್ಲೂ ಕೂಡ ವ್ಯಕ್ತಿಯ ಕಡೆ ನೋಡುವಾಗ ಇದ್ದದು. ಬಿಟ್ಟು ಹೋಗಲು ಆಗದಂಥ ಮನಸ್ಥಿತಿ. ಇವರು ಜೊತೆ ಇದ್ದರು, ನನ್ನನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿಬಿಟ್ಟರು. ಇವರು ಕೂಡ ಯಾರಾದರೂ ನಮ್ಮಿಬ್ಬರನ್ನು ದೂರ ಮಾಡಲು ನೋಡಿದರೆ ಅಷ್ಟು ಸುಲಭವಾಗಿ ಬಿಟ್ಟು ಕೊಟ್ಟು ಬಿಡ್ತಾರಾ ಹೇಳಿಕೊಂಡೇ ಬಟ್ಟೆ ಹಿಡಿದು ವಾಶ್ರೂಮ್ ಕಡೆ ನಡೆದಿದ್ದಳು. ಗೌತಮ್ ಸ್ನಾನ ಮುಗಿಸಿ ರೆಡಿಯಾಗಿ ಬರುವಷ್ಟರಲ್ಲಿ ಕೃಷ್ಣ ಪ್ರಸಾದ್ ಹಾಗೂ ನಂದನ್ ತಯಾರಾಗಿ ಕುಳಿತಿದ್ದರು. ವಿಮಲಾ ಅವರು ಅಳಿಯನ ಮುಂದೆ ಕಾಫಿ ಹಿಡಿದಾಗ ಏನೂ ಹೇಳದೆ ತೆಗೆದುಕೊಂಡಿದ್ದ.
ಚಂದನ ರೆಡಿ ಆಗುತ್ತಿದ್ದಾಳೆ ಎಂದು ಹೇಳಿ ಹೊರಡಲು ನೋಡಿದಾಗ ಗೌತಮ್, ನಿಮ್ಮೆಲ್ಲರ ಜೊತೆ ಒಂದು ವಿಷಯ ಮಾತಾಡಬೇಕಾಗಿತ್ತು ಎಂದಿದ್ದ. ಚಂದನ ರೂಮಿನ ಕಡೆಗೆ ನೋಡುತ್ತಾ ಅರ್ಥ ಮಾಡಿಕೊಂಡ ವಿಮಲಾ ಅವರು, ಅವಳಿನ್ನೂ ರೆಡಿ ಆಗ್ತಿದ್ದಾಳೆ, ದೂರ ಇರುವ ಕಾರಣ ನಾವಿಲ್ಲಿ ಮಾತಾಡೋದು ಅಲ್ಲಿಯವರೆಗೆ ಕೇಳೋದಿಲ್ಲ ಎಂದಿದ್ದರು. ಗೌತಮ್, ರಾತ್ರಿ ಚಂದನ ಹೆದರಿದ ಹಾಗೆ ನಿಮ್ಮ ಅಕ್ಕನ ಮನೆಯಲ್ಲಿ ಇದ್ದಾಗ ರಾತ್ರಿ ಸಮಯದಲ್ಲಿ ಹೆದರಿದರೆ ಅವಳನ್ನು ಯಾರು ನೋಡಿಕೊಳ್ತಾರೆ, ಯಾರು ಸಮಾಧಾನಿಸ್ತಾರೆ? ರಾಜು ಅವರು ಮಧ್ಯರಾತ್ರಿ ಆಗ್ತದೆ ಮನೆಗೆ ಬರಲು. ಒಮ್ಮೊಮ್ಮೆ ಪದ್ಮ ಅವರು ಕೂಡ ಕ್ಲಬ್ಗಳಲ್ಲಿ ಫಂಕ್ಷನ್ ಇದ್ದಾಗ 11-12ರ ಸಮಯಕ್ಕೆ ಮನೆಗೆ ಬರ್ತಾರೆ. ಇವಳಿಗೆ 11-12 ಗಂಟೆಗೆಲ್ಲ ಕನಸು ಬಿದ್ದರೆ ಆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಇವಳನ್ನು ಎಚ್ಚರಿಸಿ ಸಮಾಧಾನಪಡಿಸಲು ದಯವಿಟ್ಟು ಚಂದನ ನಮ್ಮ ಮನೆಯಲ್ಲಿ ಇರುವಂತೆ ವ್ಯವಸ್ಥೆ ಮಾಡಿ. ಇನ್ನು ಹೇಳಬೇಕು ಎಂದರೆ ನನ್ನ ಹೆಂಡತಿ ನನ್ನ ಕಣ್ಮುಂದೆ ನನ್ನ ಮನೆಯಲ್ಲಿ ಇರಬೇಕು ಅಷ್ಟೇ. ಇನ್ನೆಷ್ಟು ದಿನ ಅವಳು ಪಕ್ಕದ ಮನೆಯಲ್ಲಿ ಇರಿಸುವುದು? ಅಸಮಾಧಾನದಿಂದ ಹೇಳಿದ್ದರು. ಅವನ ಮಾತಿನಲ್ಲಿದ್ದ ಸತ್ಯ ಮೂವರಿಗೂ ಅರ್ಥವಾಗಿತ್ತು. ವಿಮಲಾ ಅವರು, ನೀವು ಹೇಳೋದು ಸರಿ. ಅವರು ಮಧ್ಯರಾತ್ರಿಯಾದರೂ ಮನೆಗೆ ಬರುವುದೇ ಇಲ್ಲ. ಆಗ ಚಂದನಗೆ ಹೀಗೆ ಕನಸು ಬಿದ್ದರೆ ಏನು ಮಾಡುವುದು? ಕಳವಳ ವ್ಯಕ್ತಪಡಿಸಿದರು. ಕೃಷ್ಣ ಪ್ರಸಾದ್ ಅವರು, ನೀವು ಹೇಳುವುದು ಸರಿ. ಆದರೆ ಈಗ ಅವಳಿರುವ ಮನಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿ ಇರಿಸ್ತೇವೆ ಎಂದರೆ 108 ಪ್ರಶ್ನೆ ಕೇಳ್ತಾಳೆ. ಅವಳು ಕೂಡ ಮುಜುಗರಗೊಳ್ಳುತ್ತಾಳೆ ಎಂದಿದ್ದರು. ಗೌತಮ್, ಅದಕ್ಕೆ ನನ್ನ ಬಳಿ ಒಂದು ಆಲೋಚನೆ ಇದೆ. ಅದನ್ನು ನೀವು ಹಾಗೂ ರಾಜು ಅವರು ಒಪ್ಪಬೇಕು ಎಂದಿದ್ದ. ಕೃಷ್ಣ ಪ್ರಸಾದ್ ಅವರಿಗೂ ಹಳಿಯನ ಮಾತು ಸರಿ ಎನಿಸಿದ ಕಾರಣ ಹೇಳಿ ಅದೇನು ವಿಷಯ ಎಂದಿದ್ದರು. ಗೌತಮ್, ಚಂದನ ಕಣ್ಣಿಗೆ ಕಾಣುವಂತೆ ನೀವು ಹಾಗೂ ರಾಜು ಅವರು ಮೊಬೈಲ್ನಲ್ಲಿ ಜೋರಾಗಿ ಜಗಳವಾಡುವಂತೆ ಮಾತನಾಡಿದರೆ ಆಯಿತು. ನಂತರ ಯಾವುದೋ ವಿಷಯಕ್ಕೆ ತಮ್ಮೆರಡು ಕುಟುಂಬಗಳ ನಡುವೆ ಮನಸ್ತಾಪ ಬಂದಿದೆ. ನೀನು ಆ ಮನೆಯಲ್ಲಿ ಇರುವುದು ಬೇಡ, ಮಹೇಂದ್ರ ಅವರ ಮನೆಯಲ್ಲಿರು. ಮಹೇಂದ್ರ ಅವರು ನಮ್ಮ ಕುಟುಂಬಕ್ಕೆ ತುಂಬ ಆತ್ಮೀಯರು ಎಂದು ತಾತನ ಹೆಸರು ಹೇಳಿ ಚಂದನಳನ್ನು ಒಪ್ಪಿಸಿ. ಆ ಕಡೆ ರಾಜು ಅವರು ಅವಳಿಗೆ ಬೇಸರವಾಗದಂತೆ ನಿನ್ನ ತಂದೆಗೂ ನನಗೂ ಸ್ವಲ್ಪ ಮನಸ್ತಾಪ ಬಂದಿರುವ ಕಾರಣ ಅವನು ಹೇಳಿದಂತೆ ಕೇಳಮ್ಮ. ಆದರೆ ಈ ಮನೆಗೆ ನೀನು ಯಾವಾಗ ಬೇಕಾದರೂ ಬಂದು ಹೋಗ್ಬೋದು. ನಿಮ್ಮ ಸಂಬಂಧ ಹಾಳಾಗಿಲ್ಲ ಎಂದು ಹೇಳಿಕೊಳ್ಳಿ. ಪಕ್ಕದಲ್ಲಿ ತನ್ನ ಆತ್ಮೀಯರು ಇದ್ದರೂ ಕೂಡ ಹೋಗಿ ಮಾತನಾಡಿಸದಿರುವಷ್ಟು ನೋವು ಬೇಸರ ಅವಳಿಗೆ ಆಗುವುದು ಬೇಡ. ಆ ಮನೆಗೆ ಹೋಗಿ ಬರಲಿ, ಆದರೆ ಅವಳು ಅವಳ ಮನೆಯಲ್ಲಿ ಮನೆಯವಳಾಗಿ ಉಳಿಯಬೇಕು ಎಂದಿದ್ದ. ಎಲ್ಲರಿಗೂ ಗೌತಮ್ ನೀಡಿದ ಸಲಹೆ ಸರಿ ಎನಿಸಿತು. ಚಂದನ ಆರೋಗ್ಯದ ದೃಷ್ಟಿಯಿಂದ ಹಾಗೆ ಮದುವೆಯಾಗಿರುವ ಹೆಣ್ಣು ಅವಳ ಗಂಡನ ಮನೆಯಲ್ಲೇ ಇರಬೇಕಾದದ್ದು ಸರಿ ಎನ್ನುವ ಅಭಿಪ್ರಾಯ ಇದ್ದ ಕಾರಣ ತಕ್ಷಣ ಒಪ್ಪಿಕೊಂಡವರು. ಇಂದು ಊರಿಗೆ ಹೊರಡ್ತೀರಾ? ನಾಳೆ ಒಂದು ದಿನ ಬಿಟ್ಟು ನಾಳೆದ್ದು ಫೋನ್ ಮಾಡಿ ಮಾತಾಡ್ತೇನೆ. ನಂತರ ಚಂದನಗೆ ಫೋನ್ ಮಾಡಿ ಜಗಳ ಆದ ಬಗ್ಗೆ ವಿಷಯ ತಿಳಿಸ್ತೇನೆ ಎಂದಿದ್ದರು. ಎಲ್ಲ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರುವ ಸಮಯಕ್ಕೆ ಚಂದನ ನಾನು ರೆಡಿ ಹೇಳಿ ಹೊರಗೆ ಬಂದಿದ್ದಳು. ಲಂಗದಾವಣಿ ತೊಟ್ಟು ಸಣ್ಣ ಕ್ಲಿಪ್ ಹಾಕಿ ಬೆನ್ನ ತುಂಬ ಕೂದಲು ಹರಡಿಕೊಂಡು ಬಂದ ಮಡದಿಯ ನೋಡುತ್ತಲೇ ಗೌತಮ್ ಮಾತು ಮರೆತಂತಾಗಿದ್ದ. ಮನೆಯವರಿಗೆ ಏನೂ ಅನಿಸಲಿಲ್ಲ. ಕೃಷ್ಣ ಪ್ರಸಾದ್ ಅವರು, ಚಂದನ ಕೂಡ ರೆಡಿಯಾಗಿದ್ದಾಳೆ, ಹೊರಡೋಣ ಹೇಳಿ ತಮ್ಮ ಕಾರಿನ ಕೀ ಕೈಗೆತ್ತಿಕೊಳ್ಳುವಾಗ ಗೌತಮ್, ನನ್ನ ಕಾರಿನಲ್ಲಿ ಹೋಗಿ ಬರೋಣ, ನನ್ನ ಮೊಬೈಲ್ ರೂಮಿನಲ್ಲಿ ಇದೆ, ತರ್ತೇನೆ ಎಂದವನು ಎದ್ದು ನಡೆದಿದ್ದ. ವಿಮಲಾ ಅವರು ಪೂಜೆ ಬುಟ್ಟಿ ಮತ್ತೊಮ್ಮೆ ಸರಿಯಾಗಿದೆಯೇ ನೋಡಿಕೊಳ್ಳಲು ನಡೆದಿದ್ದರು. ಉಳಿದವರು ತಮ್ಮ ತಮ್ಮ ರೂಮಿಗೆ ನಡೆದಿದ್ದರು. ಬಂದ ಗೌತಮ್ ಗೊಂಬೆಯಂತೆ ನಿಂತಿದ್ದವಳ ನೋಡಿ, ನಿನ್ನ ಈ ಫ್ಯಾನ್ಸಿ ಡ್ರೆಸ್ನಲ್ಲಿ ನೋಡಿ ತುಂಬ ದಿನ ಆಗಿತ್ತು ಎಂದಿದ್ದ. ಇದು ಫ್ಯಾನ್ಸಿ ಡ್ರೆಸ್ ಅಲ್ಲ, ಲಂಗದಾವಣಿ ಎಂದಿದ್ದಳು. ಸರಿ ಆಯಿತು, ಕಾರಿನಲ್ಲಿ ನನ್ನ ಪಕ್ಕ ಮುಂದೆ ಕೂರು ಹೇಳಿದ್ದ. ಹೇಗೆ ಸಾಧ್ಯ? ಅಪ್ಪಾಜಿ ಅಣ್ಣ ಇರುವಾಗ ನಾನು ಮುಂದೆ ಕುಳಿತರೆ ಚೆನ್ನಾಗಿರೋದಿಲ್ಲ. ಅಲ್ಲದೆ ನೀವು ಅಪ್ಪಾಜಿ ಸರಿಯಾಗಿ ಮಾತನಾಡುವುದೇ ಇಲ್ಲ. ಆಗಾಗ ಮುಖ ತುಂಬ ಗಂಭೀರವಾಗಿ ಇಟ್ಟುಕೊಂಡಿರ್ತೀರ. ನೀವು ಅಪ್ಪಾಜಿ ಜೊತೆ ಕುಳಿತರೆ ನನಗೆ ಇಷ್ಟವಾಗುತ್ತದೆ. ನಿನ್ನ ತಲೆಗೆ ಏಟು ಬಿದ್ದಿಲ್ಲ, ಬುದ್ಧಿಗೆ ಏಟು ಬಿದ್ದಿದೆ. ನನ್ನ ಕರ್ಮ ಹೇಳಿ ಮುಂದೆ ನಡೆದಿದ್ದ. ಆಗದೇ ಇರುವವರನ್ನೆಲ್ಲ ಬಳಿಯಲ್ಲಿ ಇರಿಸಲು ನೋಡುತ್ತಾಳೆ. ಅಷ್ಟು ದೂರ ಆ ಮನುಷ್ಯನ ಮುಖ ನೋಡಿಕೊಂಡು ಹೇಗೆ ಕಾರು ನಡೆಸುವುದು ಹೇಳಿಕೊಂಡೇ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತಿದ್ದ. ಎಲ್ಲರೂ ಒಟ್ಟಿಗೆ ಬರುತ್ತಲೇ ಚಂದನ, ಅಪ್ಪಾಜಿ ಮುಂದೆ ಕುಳಿತುಕೊಳ್ಳಿ ಎಂದಿದ್ದಳು. ಕೃಷ್ಣ ಅವರು, ಅಂದರೆ ಹಳಿಯನೇ ಇವಳಿಗೆ ಹೇಳಿರಬಹುದು ಎನ್ನಿಸ್ತದೆ ಎಂದುಕೊಂಡೇ ಖುಷಿಯಿಂದಲೇ ಕುಳಿತಿದ್ದರು. ದಾರಿಯಲ್ಲಿ ಹೆಚ್ಚಿನ ಮಾತೆಲ್ಲ ನಂದನ್ಗೆ ಸೇರಿತ್ತು. ಗೌತಮ್ ಮಿರರ್ನಲ್ಲಿ ಚಂದನ ಮುಖ ಕಾಣುವಂತೆ ಅಡ್ಜಸ್ಟ್ ಮಾಡಿಕೊಂಡಿದ್ದ ಕಾರಣ ಆಗಾಗ ಅವಳ ನೋಡುತ್ತಾ ಕಾರು ನಡೆಸಿದ್ದ. ಮನೆ ದೇವರ ಪೂಜೆಗೆ ಮೊದಲ ಬಾರಿ ಹಳಿಯ ಮಗಳನ್ನು ಕರೆದುಕೊಂಡು ಬರುತ್ತಿರುವುದು. ಆದರೆ ಪರಿಸ್ಥಿತಿ ಸ್ವಲ್ಪ ಬೇರೆಯಾಗಿದೆ ಹೇಳಿಕೊಂಡಿದ್ದರು. ದೇವಸ್ಥಾನಕ್ಕೆ ತಲುಪುವಷ್ಟರಲ್ಲಿ ಬೆಳಕಿನ 8ರ ಸಮಯ ದಾಟಿತ್ತು. ಮಡಿಲಕ್ಕಿ ಕಟ್ಟಿ ಅರ್ಚನೆಗೆ ಮನೆಯವರೆಲ್ಲರ ಹೆಸರು ಹೇಳಿ ಕೊನೆಯಲ್ಲಿ ಚಂದನ ಹೆಸರಿನ ನಂತರ ಗೌತಮ್ ಹೆಸರು ಹೇಳಿದ್ದರು. ಚಂದನ ಅವರು ನಮ್ಮ ಜೊತೆ ಬಂದಿರುವ ಕಾರಣ ಎನಿಸುತ್ತದೆ.
ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತಿದ್ದಾರೆ. ಅಪ್ಪಾಜಿಗೆ ಮಮ್ಮಿಗೆ ಇವರ ವಿಷಯ ಹೇಗೆ ತಿಳಿಸುವುದು ಹೇಳಿಕೊಂಡಿದ್ದಳು. ಪೂಜೆ ಎಲ್ಲ ಮುಗಿದಿತ್ತು. ಸ್ವಲ್ಪ ಸಮಯ ದೇವಸ್ಥಾನದಲ್ಲಿ ಉಳಿದಿದ್ದರು. ವಿಮಲಾ ಅವರು ಮೊದಲೆಲ್ಲ ಇವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹೀಗಾದಾಗ ಬಂದು ಇಲ್ಲಿ ಪೂಜೆ ಮಾಡಿಸಿ ತಾಯ್ತ ಕಟ್ಟಿಸ್ತಿದ್ದೆವು ಎಂದು ಒಂದು ರೀತಿಯಾಗಿ ಹೇಳಿದಾಗ ಕೃಷ್ಣಪ್ರಸಾದ್ ಅವರ ಹೆಂಡತಿಯ ಮೇಲೆ ರೇಗಿದ್ದರು. ತನ್ನ ಮಗಳಿಗೆ ಏನೋ ದೊಡ್ಡ ಕಾಯಿಲೆ ಎನ್ನುವಂತೆ ಹಳಿಯಂದಿರ ಎದುರಿಗೆ ಹೇಳಿದ್ದು ಅವರಿಗೆ ಇಷ್ಟವಾಗಲಿಲ್ಲ. ಗೌತಮ್ ಮನೆಯಲ್ಲಿ ಹೇಳಿದ ಮಾತು ಯೋಚಿಸಿದವರು, ಈ ಬಗ್ಗೆ ರಾಜು ಅವರ ಜೊತೆ ಮಾತಾಡಬೇಕು. ಚಂದನ ಗೌತಮ್ ಮನೆಯಲ್ಲಿದ್ದರೆ ಯೋಚಿಸಬೇಕಾದ ಅವಶ್ಯಕತೆ ಇಲ್ಲ. ಮಹೇಂದ್ರ ಅವರು ಇಂದ್ರಾಣಿ ಮನೆ ಕೆಲಸದವರು, ಎಲ್ಲ ಮನೆಯಲ್ಲೇ ಇರುವ ಕಾರಣ ಇವಳು ಸ್ವಲ್ಪ ಕೂಗಿದರೂ ಎದ್ದು ಹೋಗಿ ಸಮಾಧಾನಿಸ್ತಾರೆ ಹೇಳಿಕೊಂಡಿದ್ದರು. ಗೌತಮ್ ಬೆಳಗಿನ ತಿಂಡಿ ಸಮಯವಾಗಿದ್ದ ಕಾರಣ ದಾರಿಯಲ್ಲಿ ಬರುವಾಗ ಹೋಟೆಲ್ ಒಂದರ ಮುಂದೆ ಕಾರು ನಿಲ್ಲಿಸಿದ್ದ. ವಿಮಲಾ ಅವರು ಮನೆಗೆ ಹೋಗೋಣ, ತಿಂಡಿ ಮಾಡುತ್ತೇನೆ ಎಂದಿದ್ದರು. ಗೌತಮ್, ನಿಮಗೂ ಆಯಾಸ ಆಗಿರುತ್ತದೆ, ರೆಸ್ಟ್ ಮಾಡಿ, ನಾವು ಸ್ವಲ್ಪ ಸಮಯ ಇದ್ದು ಹೊರಡುತ್ತೇವೆ ಹೇಳುತ್ತಲೇ ಹೋಟೆಲ್ ಒಳಗೆ ನಡೆದಾಗ ಎಲ್ಲರೂ ಹಿಂಬಾಲಿಸಿದ್ದರು. ರಾಜು ಅವರು ತಿಂಡಿ ಬಡಿಸಲು ಬಂದ ಪದ್ಮಾ ಅವರ ಕಡೆ ನೋಡಿ, ನಿನ್ನ ಮಗಳಿಗೆ ತಲೆ ಕೆಟ್ಟಿದೆ ಎಂದಿದ್ದರು. ನನಗೆ ಯಾಕೆ ಹೇಳ್ತೀರಾ? ನೀವೇ ತಾನೇ ಅವಳನ್ನು ಯಾವಾಗಲೂ ಮೆರೆಸುವುದು. ತಪ್ಪು ಮಾಡಿದಾಗ ಕೂಡ ಒಂದು ಮಾತು ದಂಡಿಸಲಿಲ್ಲ. ನನಗಂತೂ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಮನೆಯಲ್ಲಿ ಚಂದನ ಇದ್ದಾಳೆ, ಇಂಥ ಸಮಯದಲ್ಲಿ ನಿಹಾರ್ ಬಂದು ನಮ್ಮ ಮನೆಯಲ್ಲಿರುವುದು ಎಂದರೇನು ಕೇಳಿದ್ದರು. ನನಗೂ ಅದೇ ಅರ್ಥವಾಗುತ್ತಿಲ್ಲ. ಅವನು ಸರಿಯಿಲ್ಲ, ಅವನ ಸಹವಾಸ ಬೇಡ ಎಂದರೆ. ನಿನ್ನ ಮಗಳು ಬದಲಾಗಿದ್ದಾನೆ, ನಾನು ಅವನನ್ನೇ ಮದುವೆ ಆಗೋದು, ಅವನಿಗೊಂದು ಅವಕಾಶ ಕೊಡಿ ಎಂದು ಕುಳಿತಿದ್ದಾಳೆ. ಬೇಡ ಎಂದರೂ ಓಡಿ ಹೋಗಿ ಮದುವೆಯಾಗಿ ಮರ್ಯಾದೆ ತೆಗೆಯುತ್ತಾಳೆ. ಅದರ ಬದಲು ನಾವೇ ಮದುವೆ ಮಾಡಿದರೆ ನಮ್ಮ ಮೇಲಿನ ಭಯದಿಂದ ಸ್ವಲ್ಪ ಹದ್ದುಬಸ್ತಿನಲ್ಲಿ ಇರ್ತಾನೆ. ಆದರೆ ಗೌತಮ್ ಏನೆಂದುಕೊಳ್ಳುವುದಿಲ್ಲ, ಸಾಲದಕ್ಕೆ ಇಂದು ಸಂಜೆಯೇ ಬರುತ್ತಿದ್ದಾನೆ ಎಂದಿದ್ದರು. ಪದ್ಮಾ ಅವರು, ನಾನು ಹೇಳುವಷ್ಟು ಹೇಳಿದೆ, ಎಲ್ಲಾದರೂ ಹೊರಗೆ ಹೋಟೆಲ್ನಲ್ಲಿ ಉಳಿದುಕೊಳ್ಳಲಿ, ನಮ್ಮ ಮನೆಯಲ್ಲಿ ಇರೋದು ಬೇಡ ಎಂದು. ಆದರೆ ಇವಳು ಕೇಳುತ್ತಿಲ್ಲ. ಅವಳು ಆಸ್ಪತ್ರೆಯಲ್ಲಿದ್ದಾಗ ದಿನ ಬಂದು ನೋಡಿಕೊಂಡು ಹೋಗುತ್ತಿದ್ದಾನಂತೆ. ಎಂಥ ಕತೆ ಕಟ್ಟಿ ಹೇಳಿದ್ದಾನೆ. ಇವಳಂತೂ ಪೂರಾ ನಂಬಿಬಿಟ್ಟಿದ್ದಾಳೆ. ಮಗಳ ದಡ್ಡತನಕ್ಕೆ ಹಲು ಬಿದ್ದರು. ಚಂದನ ತಾಯಿಯ ಜೊತೆ ಅಡುಗೆ ಮನೆ ಸೇರಿದ್ದಳು. ಗೌತಮ್ ಇಲ್ಲಿ ಮಾತನಾಡುತ್ತಾ ಕೂರುವುದು ಬಿಟ್ಟು ಇರುವ ಒಂದು ಭಾನುವಾರ ಹೀಗೆ ಅಡುಗೆ ಮನೆ ಸೇರಿದ್ದಾಳೆ ಹೇಳಿಕೊಂಡವನು ತನ್ನ ಮೊಬೈಲ್ ಹಿಡಿದು ರೂಮಿನಲ್ಲಿ ಉಳಿದವನು. ತನ್ನ ಮ್ಯಾನೇಜರ್ಗಳ ಜೊತೆ ಇಂಜಿನಿಯರ್ಗಳ ಜೊತೆ ಮಾತಿಗೆ ಇಳಿದಿದ್ದ. ಚಂದನ ಬಂದು ಬಾಗಿಲ ಬಳಿ ನಿಂತವಳು. ತಾಯಿಯೇ ಊಟಕ್ಕೆ ಕರೆದು ಬಾ ಎಂದು ಹೇಳಿ ಕಳಿಸಿದ್ದ ಕಾರಣ ಒಂದು ಕ್ಷಣ ಯೋಚಿಸಿದ್ದರು. ರೂಮಿನ ಒಳಗೆ ಬಂದು, ನೀವು ಯಾಕೆ ನಮ್ಮ ಮನೆಯಲ್ಲಿ ಏನೂ ತಿನ್ನುವುದಿಲ್ಲ ಎನ್ನುತ್ತೀರಾ? ಕಾಫಿ ಕೂಡ ತುಂಬ ಯೋಚಿಸುವಂತೆ ಮುಖ ಮಾಡಿ ತೆಗೆದುಕೊಳ್ಳುತ್ತೀರಾ? ನಿಮಗಾಗಿ ಎಂದು ನಾನೇ ಅಡುಗೆ ಮಾಡಿದ್ದು, ಪ್ಲೀಸ್ ಊಟ ಮಾಡಿ. ನೀವು ಊಟ ಮಾಡದೇ ಇದ್ದರೆ ಮನೆಯವರಿಗೆಲ್ಲ ಬೇಸರವಾಗುತ್ತೆ. ಅವನ ಬಗ್ಗೆ ತಿಳಿದಿದ್ದ ಕಾರಣ ನೇರವಾಗಿ ವಿಷಯ ತಿಳಿಸಿದ್ದಳು. ಹೇಳಿದ ರೀತಿ ಗೌತಮ್ ಮನಸ್ಸಿಗೆ ನಾಟಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗಾಗಿ ಇಂದು ನಾನೇ ಅಡುಗೆ ಮಾಡಿದ್ದು ಹೇಳಿದ ಮಾತುಗಳ ಮತ್ತೊಮ್ಮೆ ನೆನೆದವನು. ಇನ್ನು ಎಷ್ಟು ದಿನ ಅಂತ ಬಂದು ಊಟ ಮಾಡದೆ ಹೋಗುವುದು? ಅವರ ಮಗಳನ್ನು ಇಂಥ ಸ್ಥಿತಿಯಲ್ಲಿ ನಂಬಿ ನನ್ನೊಂದಿಗೆ ಕಳಿಸಿದ್ದಾರೆ. ನನ್ನೆಲ್ಲ ಮಾತುಗಳಿಗೆ ಒಪ್ಪಿಕೊಳ್ಳುತ್ತಿದ್ದಾರೆ. ಆಗಿ ಹೋಗಿರುವುದನ್ನು ಮರೆಯಲು ಆಗೋಲ್ಲ. ಆದರೆ ಅದನ್ನೇ ನೆನೆಯುತ್ತಾ ಕುಳಿತರೆ ಮುಂದಿನ ಜೀವನದ ಮೇಲೆ ಪರಿಣಾಮ ಬೀರಬಹುದು. ನನ್ನ ಹಠದಿಂದ ಒಮ್ಮೆ ಆಗಿರುವುದೇ ಸಾಕು. ಹೇಗೋ ನನ್ನ ಹೆಂಡತಿ ತಾನೆ ಅಡುಗೆ ಮಾಡಿರುವುದು ಹೇಳಿಕೊಂಡವನು. ಏನು ಆರ್ಡ್ರ್ ಮಾಡ್ತಾ ಇದೆಯಾ? ಬೆಳಗಿನಿಂದಲೇ ಗಮನಿಸ್ತಿದ್ದೇನೆ. ನಿನ್ನ ತಂದೆ ನೆರಳಿನಲ್ಲೇ ಇದೆಯಾ? ಸ್ವಲ್ಪವಾದರೂ ನನ್ನ ಬಗ್ಗೆ ಯೋಚಿಸೋದು ಬೇಡವಾ ಕೇಳಿದ್ದ. ಅವರ ಜೊತೆ ಇದ್ದರೂ ಯೋಚನೆಯಲ್ಲ ನಿಮ್ಮದೇ ಆಗಿತ್ತು. ನಾನು ಮಾತುಗಳನ್ನು ನಂಬಲ್ಲ, ಕೃತಿಗಳಲ್ಲಿ ಹೇಳಿದರೆ ಯೋಚಿಸ್ಬೋದು. ಈಗ ನೀವು ಊಟ ಮಾಡ್ತೀರಾ ಅಲ್ವಾ? ಮಮ್ಮಿ ಮತ್ತೆ ಎಲ್ಲಿ ನೀವು ಊಟ ಬೇಡ ಅಂತೀರೋ ಎಂದು ಯೋಚನೆಯಲ್ಲಿ ಇದ್ದಾರೆ ಹೇಳಿದ್ದಳು. ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಿನಗಾಗಿ ಊಟ ಮಾಡ್ತೀನಿ, ಖುಷಿನಾ ಕೇಳಿದ್ದ. ಎಂದಿನಂತೆ ಸಹಜವಾಗಿ. ಥ್ಯಾಂಕ್ ಯು, ನೀವು ಒಂದೇ ಸಲ ಹೀಗೆ ಒಪ್ಪಿಕೊಳ್ತೀರಾ ಎಂದುಕೊಂಡಿರಲಿಲ್ಲ ಎಂದಿದ್ದಳು. ಅವಳ ಮುಖದ ತುಂಬ ಮೂಡಿದ ನಗೆಯ ನೋಡುತ್ತಾ, ಥ್ಯಾಂಕ್ಸ್ನ ಸರಿಯಾಗಿ ಹೇಳುವ ರೀತಿ ಹೇಳು. ನೀನೇ ಹೇಳಿದ್ಯಾ ನಿನ್ನೆ ಮುಂದಿನ ಬಾರಿ ನಾನೇ ನೇರವಾಗಿ ಹೇಳ್ತೇನೆ ಎಂದಿದ್ಯಾ, ಮರೆಯಬೇಡ. ಆದರೂ ನಿನ್ನ ಮಾತಿಗೆ ಒಪ್ಪಿಕೊಂಡಿದ್ದಕ್ಕೆ ನನಗೆ ಅಡ್ವಾಂಟೇಜ್ ಬೇಕಲ್ಲ, ಸದ್ಯಕ್ಕೆ ಇಷ್ಟು ಸಾಕು ಹೇಳುತ್ತಾ ನವಿರಾಗಿ ಬಳಸಿ ನಿಂತಿದ್ದ. ಚಂದನ, ನೀವು ನನ್ನ ಬಗ್ಗೆ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಏನಾದರೂ ಬೇಸರ ಆಗ್ತಿದೆಯಾ ಕೇಳಿದ್ದಳು. ಅಂಥ ಯೋಚನೆ ಕೂಡ ಬರಲ್ಲ. ಆದರೂ ಈ ಮಾತು ಯಾಕೆ ಹೇಳ್ತಿದ್ಯಾ? ಚಂದನ, ಅದು ರಾತ್ರಿ ನಾನು ಹೆದರಿದ್ದೆ ನೋಡಿ. ಈ ಅಭ್ಯಾಸ ನನಗೆ ಚಿಕ್ಕ ವಯಸ್ಸಿನಿಂದ ಇದೆ. ಈ ರೀತಿ ಸಮಸ್ಯೆ ಇರುವವರನ್ನು ಒಪ್ಪಿಕೊಳ್ಳುವುದು ಕಷ್ಟ ಅಲ್ವಾ? ನಿಮಗೆ ತಿಳಿದಿರಲಿಲ್ಲ, ಇಂದು ತಿಳಿದಿದೆ, ಹಾಗಾಗಿ ಕೇಳುತ್ತಿದ್ದೇನೆ ಎಂದಿದ್ದಳು. ಗೌತಮ್, ನಿನ್ನ ಒಪ್ಪಿಕೊಂಡಿದ್ದೇನೆ ಎಂದಮೇಲೆ
ನಿನ್ನ ಸುಖ ದುಃಖ ಯಾವುದು ಸಮಸ್ಯೆಗಳಿದ್ದರೂ ನಿನಗಾಗಿ ಯಾರನ್ನೇ ಶತ್ರು ಮಾಡಿಕೊಳ್ಬೇಕಾಗಿ ಬಂದರೂ ಎಲ್ಲವನ್ನು ಒಪ್ಪಿಕೊಂಡಿದ್ದೇನೆ ಎಂದು ಅರ್ಥ. ಬೇಡದಿರುವುದನ್ನೆಲ್ಲ ಬಿಟ್ಟು ನಮ್ಮಿಬ್ಬರ ಬಗ್ಗೆ ಮಾತ್ರ ಯೋಚಿಸು ಹೇಳಿ ತನ್ನ ತೋಳಿನೊಳಗೆ ನಿಶ್ಚಿಂತೆಯಿಂದ ಉಳಿದಿದ್ದವಳು ಅಂತ ಒಂದು ಭರವಸೆ ನೀಡಿ 2 ದಿನದ ನಂತರ ನಮ್ಮ ಮನೆಯಲ್ಲೇ ಇರುತ್ತಾಳೆ ಹೇಳಿಕೊಂಡಿದ್ದ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.